ಹಲೋ ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಒಲೆಗಾಸ್ ಕನ್ನಡ. ಇವತ್ತು ಬಂದ್ಬಿಟ್ಟು ನಾನು ನುಗ್ಗೆ ಸೊಪ್ಪಿನ ಹಲವು ಪ್ರಯೋಜನಗಳನ್ನು ನಾನಿವತ್ತು ತಿಳಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಏನಪ್ಪ ಅಂತೇಳಿದರೆ, ನುಗ್ಗೆ ಸೊಪ್ಪಿನಿಂದ ಹಲವು ರೀತಿಯ ಪ್ರಯೋಜನಗಳು ಇದ್ದಾವೆ. ನಮ್ಮ ದೇಹಕ್ಕೆ ಉಪಯುಕ್ತವಾದಂತಹ ಪ್ರಯೋಜನಗಳಿವೆ. ಬಟ್ ನಾವು ಇದು ಯಾವುದೂ ಗೊತ್ತಿಲ್ಲ. ಅದೇ ಖಾಲಿ ನುಗ್ಗೆ ಗಿಡದ ಕಾಯಿ ಮಾತ್ರ, ನಾವು ನುಗ್ಗೆಕಾಯಿ ಮಾತ್ರ ನಾವು ಯೂಸ್ ಮಾಡ್ತಾ ಬರ್ತೇವೆ. ಬಟ್ ನುಗ್ಗೆ ಸೊಪ್ಪಿನಿಂದ ಹಲವು ರೀತಿಯ ಪ್ರಯೋಜನಗಳಿವೆ. ಮತ್ತು ನುಗ್ಗೆ ಹೂವುಗಳಿಂದ ಕೂಡ ನಮಗೆ ಪ್ರಯೋಜನವಾಗುವಂಥದ್ದು. ಆದಷ್ಟು ನುಗ್ಗೆಕಾಯಿ, ನುಗ್ಗೆ ಹೂವು, ನುಗ್ಗೆ ಎಲೆಗಳನ್ನು ಬಳಸಿ ಅಡುಗೆ ಮಾಡಿಕೊಂಡು ತಿನ್ನೋದ್ರಿಂದ ತುಂಬ ದೇಹಕ್ಕೆ ತುಂಬ ಉಪಯುಕ್ತ ಅಂತಲೇ ಹೇಳ್ಬೋದು. ಇದರಲ್ಲಿ ನಾನು ಫಸ್ಟ್ ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ, ನುಗ್ಗೆ ಸೊಪ್ಪಿನಿಂದ ಆಗುವಂತಹ ಪ್ರಯೋಜನವನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಅನ್ನೋದು ಒಂದು ಔಷಧಿಯನ್ನು ಹೊಂದಿರುವಂತಹ ಎಲೆ ಅಂತಲೇ ಹೇಳ್ಬೋದು. ನುಗ್ಗೆ ಸೊಪ್ಪನ್ನು ನಾವು ದಿನನಿತ್ಯ ಪಲ್ಯ ಮಾಡಿ ಅಥವಾ ಸಾಂಬಾರು ಮಾಡಿ ಅಥವಾ ಇದನ್ನು ಪೌಡರ್ ಮಾಡಿಕೊಂಡು ಬಿಸಿನೀರಿನಲ್ಲಿ ತಗೊಂಡು ಸಹ ಇದು ನಮಗೆ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಲ್ಲಿ ಕೂಡ ನಾವು ಇದನ್ನು ನುಗ್ಗೆ ಸೊಪ್ಪನ್ನು ದಿನನಿತ್ಯ ನಾವು ಸೇವಿಸ್ತಾ ಬಂದಂತೆ ತುಂಬ ಪ್ರಯೋಜನವಾಗಿ ನಮಗೆ ಪ್ರಯೋಜನವನ್ನು ನೀಡುವಂತಹ ಸೊಪ್ಪಂತೆ ಹೇಳ್ಬೋದು. ಫಸ್ಟ್ ಬಂದು ಏನಪ್ಪ ಅಂದರೆ, ನುಗ್ಗೆ ಸೊಪ್ಪಿನಿಂದ ನಮಗೆ ಸಿಗುವುದೊಂದು ಏನಪ್ಪ ಅಂತಂದರೆ, ರೋಗ ನಿರೋಧಕ ಶಕ್ತಿ ನಮಗೆ ಹೆಚ್ಚಿಸುವಂಥದ್ದು. ನಮಗೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇದು ಜಾಸ್ತಿ ಮಾಡುವಂಥದ್ದು. ಸೆಕೆಂಡ್ ಬಂದ್ಬಿಟ್ಟು ಏನಪ್ಪ ಅಂದರೆ, ಸಕ್ಕರೆ ಕಾಯಿಲೆಯನ್ನು ಇದನ್ನು ನಿಯಂತ್ರಣ ಮಾಡುವಂಥದ್ದು. ಸಕ್ಕರೆ ಕಾಯಿಲೆ ಇರುವಂಥವ್ರು ಡೈಲಿ ಕೂಡ ಇದನ್ನು ಸೇವನೆ ಮಾಡ್ತಾ ಬಂದಂತೆ ಇದು ಕೂಡ ಸಕ್ಕರೆಯನ್ನು ನಿಯಂತ್ರಣದಲ್ಲಿಡುವಂತಹ ಶಕ್ತಿಯನ್ನು ಈ ಸೊಪ್ಪು ನುಗ್ಗೆ ಸೊಪ್ಪು ಹೊಂದಿದೆ ಅಂತೇಳಿ ಹೇಳ್ಬೋದು. ಇನ್ನು ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ನಮ್ಮ ದೇಹದಲ್ಲಿರುವಂತಹ ರಕ್ತದ ಒತ್ತಡವನ್ನು ನಿಯಂತ್ರಣವನ್ನು ಮಾಡುವಂಥದ್ದು. ಈ ಸೊಪ್ಪು ನಾವು ದಿನನಿತ್ಯ ಅಥವಾ ವಾರದಲ್ಲಿ 2 ಸಲ ಅಥವಾ 3 ಸಲ ಕೂಡ ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದಂತೆ ಹೇಳ್ಬೋದು. ಬಟ್ ಇದು ತುಂಬ ಉಷ್ಣತೆಯನ್ನು ಹೊಂದಿರುವಂತಹ ಸೊಪ್ಪು ಅಂತಲೇ ಹೇಳ್ಬೋದು. ಸೊಪ್ಪು ಅಥವಾ ಕಾಯಿ ಯಾವುದೇ ಆಗಲಿ, ಇದು ಉಷ್ಣತೆಯನ್ನು ಹೊಂದಿರುವಂಥದ್ದು. ಆದಷ್ಟು ನೋಡಿಕೊಂಡು ಯೂಸ್ ಮಾಡೋದು ಒಳ್ಳೆಯದು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ, ಮೂಳೆಗಳನ್ನು ಬಲಿಷ್ಠವಾಗಿಸಲು ಇದು ಸೊಪ್ಪು ತುಂಬ ಉಪಯುಕ್ತ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ, ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಲು ಇದು ತುಂಬ ಬಲಿಷ್ಠವಾದಂತಹ ಸೊಪ್ಪಂತಲೇ ಹೇಳ್ಬೋದು. ಮತ್ತು ನೆಕ್ಸ್ಟು ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಉತ್ತಮವಾಗಿದೆ. ಮಕ್ಕಳ ಮೆದುಳಿನ ಬೆಳವಣಿಗೆ ಇದು ತುಂಬ ಉಪಯುಕ್ತವಾಗಿದೆ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದು ತೂಕದ ಇಳಿಕೆಯಲ್ಲಿ ಕೂಡ ಇದು ಉಪಯುಕ್ತವಾಗಿದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಕೂದಲ ಬೆಳವಣಿಗೆ ಕೂಡ ಇದು ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆನ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ವಿಡಿಯೋ ನೋಟಿಫಿಕೇಷನ್ ಬರ್ತದೆ. ಮತ್ತು ಇದೇ ತರಹ ಯೂಸ್ಫುಲ್ ಆದಂತಹ ವಿಡಿಯೋಗಳನ್ನು ನಾನು ಡೈಲಿ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಅವುಗಳನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ. ಪ್ಲೀಸ್, ವಿಡಿಯೋಗೂ ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಹೇಗಾಗಿದೆ ಅಂತೇಳಿ. ಓಕೆ ಬಾಯ್, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.